ಯಮಕನ ಮರಡಿ ಪ್ರೀತಿಯ ರಾಣಿ ಎಂದಿದ್ದಾರೆ ರಮೇಶ್ ಕತ್ತಿ. 2028ಕ್ಕೆ ಎಲ್ಲವೂ ಗೊತ್ತಾಗುತ್ತೆ, ಹೊಸ ರಾಜಕೀಯ ಸುಳಿವು ಕೊಟ್ರ. ಯಮಕನ ಮರಡಿ ಪ್ರೀತಿಯ ರಾಣಿ ಎಂದ ರಮೇಶ್ ಕತ್ತಿ. 2028ಕ್ಕೆ ಎಲ್ಲವೂ ಗೊತ್ತಾಗುತ್ತೆ, ಹೊಸ ರಾಜಕೀಯ ಸುಳಿವು ಕೊಟ್ರ. ಸತೀಶ್ ಜಾರಕಿಹೊಳಿಗೆ ಪರೋಕ್ಷ ಟಾಂಗ್ ಕೊಟ್ರ ಕತ್ತಿ ಅನ್ನುವಂತಹ ಪ್ರಶ್ನೆ. ಯಮಕನ ಮರಡಿ ಮೇಲೆ ರಮೇಶ್ ಕತ್ತಿ ಪ್ರೀತಿಯ ಮಾತುಗಳನ್ನಾಡಿದ್ದಾರೆ. ಯಾರು ಹೆದರಬೇಡಿ, ಫೇಸ್ಬುಕ್ ಸ್ಟೇಟಸ್ ಹಿಂದೆ ರಹಸ್ಯ. ಕಾರ್ಯಕರ್ತರ ಮನೋಬಲ ಹೆಚ್ಚಿಸಲು ಸ್ಟೇಟಸ್ ಹಾಕಿದ್ದೆ. ಹುಕ್ಕೇರಿ ಪಟ್ಟಣದ ರಾಣಿ, ಯಮಕನ ಮರಡಿ ಪ್ರೀತಿಯ ರಾಣಿ ಅಂತ ಹೇಳಿದ್ದಾರೆ. 2028ರ ಚುನಾವಣೆಗೆ ಈಗಲೇ ಶುರುವಾಯಿತಾ ಕಸರತ್ತು. ಡಿಕೆ ಸಿಎಂ ಆಗಿದ್ದಾರೆ, ಆದ್ರೆ ಅವರು ಒಂದು ಕ್ಷೇತ್ರದ ಶಾಸಕ. ಡಿಕೆಶಿಯ ಉದಾಹರಣೆ ಮೂಲಕ ರಾಜಕೀಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಕತ್ತಿ ಹೇಳಿಕೆ. ಯಮಕನ ಮರಡಿ ಪ್ರೀತಿಯ ರಾಣಿ ಎಂದಿದ್ದಾರೆ ರಮೇಶ್ ಕತ್ತಿ. 2028ಕ್ಕೆ ಎಲ್ಲವೂ ಗೊತ್ತಾಗುತ್ತೆ, ಹೊಸ ರಾಜಕೀಯ ಸುಳಿವು ಕೊಡ್ತಾ ಇದ್ದಾರ. ಸತೀಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಕತ್ತಿ ಅನ್ನುವಂಥದ್ದು. ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಬಹಳ ನಮೂನಿ ನಾವು ಅದನ್ನ ಬರುವಂತ ದಿನಮಾನದಾಗ ನಾವು 28ರಾಗ ತಮಗೆ ಗೊತ್ತಾಗೈತಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂತ ಒಂದು ಕೆಲಸ, ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂತ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದೇನು ಹೊಸ ನಿಮಗೆ ಹೇಳಬೇಕಾಗಿಲ್ಲ, ನಿರಂತರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನ ಮೇಲಿಂದ ಮೇಲೆ ಅದನ್ನ ಹೊರತು ತುಂಬುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ನಮಗೆ ಅದೊಂದು ಕ್ಷೇತ್ರ ಅಲ್ಲ. ಈಗ ಮುಖ್ಯಮಂತ್ರಿಗಳು ಯಾರದಾರು, ಶಿವಕುಮಾರ್ ಅದಾರು, ಅವರು ಒಂದು ಕ್ಷೇತ್ರದಿಂದ ಬಂದಂತ ಶಾಸಕರು. ಅದಕ್ಕೇನು ಅವ್ರದ್ದು ಇವ್ರದ್ದು ಅನ್ನೋಂಥ ಪ್ರಶ್ನೆ ಬರಂಗಿಲ್ಲ, ಭಾಳ ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ಮೊದಲಿಂದು ಸತೀಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಕತ್ತಿ ಅನ್ನುವಂತಹ ಪ್ರಶ್ನೆ. ಯಮಕನ ಮರಡಿ ಮೇಲೆ ರಮೇಶ್ ಕತ್ತಿ ಪ್ರೀತಿಯ ಮಾತುಗಳನ್ನಾಡಿದ್ದಾರೆ. ಇವತ್ತು ಯಾರು ಕೂಡ ಹೆದರಬೇಡಿ ಅಂತ ಫೇಸ್ಬುಕ್ ಸ್ಟೇಟಸ್ ಹಿಂದಿನ ರಹಸ್ಯ ಈಗ ಬಯಲು ಮಾಡಿದ್ದಾರೆ. ಕಾರ್ಯಕರ್ತರ ಒಂದು ಮನೋಬಲ ಹೆಚ್ಚಿಸಲು ಸ್ಟೇಟಸ್ ಹಾಕಿದ್ದೆ ಅಂತ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಹುಕ್ಕೇರಿ ಪಟ್ಟಣದ ರಾಣಿ, ಯಮಕನ ಮರಡಿ ಪ್ರೀತಿಯ ರಾಣಿ ಅಂತ ಕೂಡ ಅವರು ಹೇಳಿರುವಂಥದ್ದು. 2028ರ ಚುನಾವಣೆಗೆ ಈಗಿನಿಂದಲೇ ಶುರುವಾಯಿತಾ ಕಸರತ್ತು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಡಿಕೆ ಸಿಎಂ ಆಗಿದ್ದಾರೆ, ಆದ್ರೆ ಅವರು ಒಂದು ಕ್ಷೇತ್ರದ ಶಾಸಕ. ಡಿಕೆಶಿಯ ಉದಾಹರಣೆಯ ಮೂಲಕ ರಾಜಕೀಯ ಸಂದೇಶವನ್ನ ರವಾನೆ ಮಾಡಿದ್ರ. ಬೆಳಗಾವಿಯಲ್ಲಿ ಇದೀಗ ಹೊಸ ಸಂಚಲನ ಸೃಷ್ಟಿಸಿದೆ ರಮೇಶ್ ಕತ್ತಿ ಅವರ ಹೇಳಿಕೆ.